ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಪಷ್ಟವಾದ ನಿಯಮವಿದೆ. ಚುನಾವಣೆ ಬಂದರೆ ಮತದಾನ ನಡೆದ್ರೆ ಫಲಿತಾಂಶ ಬರುತ್ತೆ. ಆಡಳಿತದಲ್ಲಿರುವಂತಹ ಪಕ್ಷ ಬಹುಮತ ಕಳೆದುಕೊಂಡ್ರೆ ಆ ಕ್ಷಣವೇ ಆ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಗೆದ್ದ ಪಕ್ಷಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು. ಇದು ಭಾರತದ ಸಂವಿಧಾನದ ಅತಿ ದೊಡ್ಡ ಸೌಂದರ್ಯ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇರುವುದೇ ಬೇರೆ. ಇಡೀ ದೇಶವೇ ದಂಗಾಗಿ ಬಾಯಿ ಮೇಲೆ ಬೆರಳಿಡುವಂತಹ ಒಂದು ಹೈ ಡ್ರಾಮಾ ಅಲ್ಲಿ ನಡೀತಾ ಇದೆ. ಹೌದು, ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಹೀನಾಯವಾಗಿ ಸೋತಿದೆ. ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಬಹುಮತದೊಂದಿಗೆ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಆದ್ರೆ ಮುಖ್ಯಮಂತ್ರಿಯಾಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ನಾನು ಎಲೆಕ್ಷನ್ ರಿಸಲ್ಟ್ ಅನ್ನ ಒಪ್ಪಿಕೊಳ್ಳೋದಿಲ್ಲ, ನಾನು ನನ್ನ ಮುಖ್ಯಮಂತ್ರಿ ಕುರ್ಚಿಗೆ ರಾಜೀನಾಮೆ ಕೊಡೋದಿಲ್ಲ ಅಂತ ಕಂಪ್ಲೀಟ್ ಆಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಒಬ್ಬ ಸೋತ ಮುಖ್ಯಮಂತ್ರಿ ತಾನು ಕುರ್ಚಿ ಬಿಡಲ್ಲ ಅಂತ ಹಠ ಹಿಡಿದ್ರೆ ಏನಾಗುತ್ತೆ? ಸಂವಿಧಾನ ಮತ್ತು ಕಾನೂನು ಏನ್ ಹೇಳುತ್ತೆ? ಈ ರೀತಿಯ ಸಂದರ್ಭದಲ್ಲಿ ರಾಜ್ಯಪಾಲರು ಆ ಸೋತ ಸರ್ಕಾರವನ್ನ ವಜಾಗೊಳಿಸಬಹುದಾ? ಮಮತಾ ಬ್ಯಾನರ್ಜಿ ಬೆಂಬಲಿಗರು ಗಲಭೆ ಸೃಷ್ಟಿಸಿದ್ರೆ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬರುತ್ತಾ? ಇಷ್ಟೆಲ್ಲ ರಾದ್ಧಾಂತ ಮಾಡ್ತಾ ಇರುವಂತಹ ಮಮತಾ ಬ್ಯಾನರ್ಜಿ ಅವರನ್ನ ಕಾನೂನು ಬಳಸಿ ಬಂಗಾಳದಿಂದಲೇ ಗಡಿಪಾರು ಮಾಡಲು ಸಾಧ್ಯವಿದ್ಯಾ? ಈಗ ಬಿಜೆಪಿಯ ಮುಂದಿರುವಂತಹ 3 ಬ್ರಹ್ಮಾಸ್ತ್ರಗಳು ಯಾವುವು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಬಂಗಾಳದ ಹೈಡ್ರಾಮವನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ಸೊ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಸೋತರೂ ಕೂಡ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಅವರನ್ನ ಬಂಗಾಳದಿಂದ ಗಡಿಪಾರು ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಬಂಗಾಳದಲ್ಲಿ ಗಲಭೆಯನ್ನ ಸೃಷ್ಟಿಸಿದ್ರೆ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣ ಅವರು ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿ ಉಳಿಯಲು ಸಾಧ್ಯವೇ ಇಲ್ಲ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಯಾರಪ್ಪನ ಸ್ವತ್ತು ಕೂಡ ಅಲ್ಲ. ಸಂವಿಧಾನದಲ್ಲಿ ಇದಕ್ಕೆ ಸ್ಪಷ್ಟವಾದ ಪರಿಹಾರವಿದೆ. ಸಂವಿಧಾನದ 164ನೇ ವಿಧಿಯ ಪ್ರಕಾರ ಮುಖ್ಯಮಂತ್ರಿಯಾದವರು ರಾಜ್ಯಪಾಲರ ವಿಶ್ವಾಸ ಇರುವವರೆಗೂ ಮತ್ತು ವಿಧಾನಸಭೆಯಲ್ಲಿ ಬಹುಮತ ಇರುವವರೆಗೂ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ. ಯಾವಾಗ ಚುನಾವಣಾ ಆಯೋಗವು ಟಿಎಂಸಿ ಸೋತಿದೆ, ಬಿಜೆಪಿಗೆ ಬಹುಮತ ಬಂದಿದೆ ಅಂತ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸುತ್ತಾರೋ ಆ ಕ್ಷಣವೇ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ತನ್ನ ಕಾನೂನಾತ್ಮಕ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತೆ. ಆಗ ರಾಜ್ಯಪಾಲರು ಮಮತಾ ಬ್ಯಾನರ್ಜಿ ಅವರನ್ನ ಕರೆದು ಬಂದು ರಾಜೀನಾಮೆಯನ್ನು ಕೊಡಿ ಅಂತ ಸೂಚಿಸುತ್ತಾರೆ. ಆಗ್ಲೂ ದೀದಿ ಹಠ ಹಿಡಿದ್ರೆ ರಾಜ್ಯಪಾಲರು ತಮ್ಮ ವಿಶೇಷ ಅಧಿಕಾರವನ್ನ ಬಳಸಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನ ಏಕಾಏಕಿ ವಜಾಗೊಳಿಸುವಂತಹ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಅಂದ್ರೆ ಆ ಒಂದು ಆರ್ಡರ್ ಕಾಪಿಗೆ ರಾಜ್ಯಪಾಲರು ಸೈನ್ ಹಾಕಿದ ಮರುಕ್ಷಣವೇ ಮಮತಾ ಬ್ಯಾನರ್ಜಿ ಅವರು ಕೇವಲ ಒಬ್ಬ ಸಾಮಾನ್ಯ ಪ್ರಜೆ ಆಗ್ತಾರೆ. ಅವರಿಗೆ ಯಾವ ಅಧಿಕಾರವೂ ಇರೋದಿಲ್ಲ. ಪೊಲೀಸರು ಅವರ ಮಾತನ್ನ ಕೇಳುವಂತಿಲ್ಲ. ಆದ್ರೆ ಬಂಗಾಳದಲ್ಲಿ ಪರಿಸ್ಥಿತಿ ಅಷ್ಟು ಸುಲಭವಾಗಿ ಇತ್ಯರ್ಥವಾಗುವುದಿಲ್ಲ. ಒಂದ್ ವೇಳೆ ರಾಜ್ಯಪಾಲರು ಸರ್ಕಾರವನ್ನ ವಜಾಗೊಳಿಸಿದ್ರು ಕೂಡ ಮಮತಾ ಬ್ಯಾನರ್ಜಿ ತಮ್ಮ ಬೆಂಬಲಿಗರನ್ನ ಮತ್ತು ಗೂಂಡಾಗಳನ್ನ ರಸ್ತೆಗೆ ಇಳಿಸಿ ಸೆಕ್ರೆಟರಿಯೇಟ್ಗೆ ಬೀಗವನ್ನ ಜಡಿದು ಹೊಸ ಸರ್ಕಾರ ರಚನೆಗೆ ಅವಕಾಶ ಕೊಡದೆ ಗಲಭೆಯನ್ನ ಸೃಷ್ಟಿಸಿದ್ರೆ ಏನಾಗುತ್ತೆ? ಆಗ ಕೇಂದ್ರ ಸರ್ಕಾರದ ಎಂಟ್ರಿ ಆಗುತ್ತೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಒಂದು ತುರ್ತು ವರದಿಯನ್ನು ಕಳಿಸುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಸಂವಿಧಾನದ ಯಂತ್ರ ಕುಸಿದು ಬಿದ್ದಿದೆ, ಸೋತವರು ಅಧಿಕಾರ ಬಿಡದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ವರದಿಯನ್ನು ಕೊಡ್ತಾರೆ. ತಕ್ಷಣವೇ ದೆಹಲಿಯಲ್ಲಿ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆದು ಬಂಗಾಳದಲ್ಲಿ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಬಂದ್ರೆ ಏನಾಗುತ್ತೆ ಗೊತ್ತಾ? ಇಡೀ ರಾಜ್ಯದ ಪೊಲೀಸ್ ಆಡಳಿತ ಮತ್ತು ಅಧಿಕಾರಿಗಳು ನೇರವಾಗಿ ಕೇಂದ್ರ ಸರ್ಕಾರದ ಅಂದ್ರೆ ಅಮಿತ್ ಶಾ ಅವರ ಕಂಟ್ರೋಲ್ಗೆ ಹೋಗ್ತಾರೆ. ಆಗ ಸಾವಿರಾರು ಸಂಖ್ಯೆಯಲ್ಲಿ ಸಿಆರ್ಪಿಎಫ್ ಮತ್ತು ಸಿಐಎಸ್ಎಫ್ ಕೋಲ್ಕತ್ತಾದ ಬೀದಿ ಬೀದಿಗಳಲ್ಲಿ ಫ್ಲಾಗ್ ಮಾರ್ಚ್ ಮಾಡ್ತಾರೆ. ಸಿಎಂ ಕಚೇರಿಗೆ ಅಕ್ರಮವಾಗಿ ನುಗ್ಗುವವರನ್ನ ಕಾಲರ್ ಪಟ್ಟಿಯನ್ನ ಹಿಡಿದು ಎಳೆದುಕೊಂಡು ಬಂದು ಜೈಲಿಗೆ ಹಾಕುವ ಪವರ್ ಕೇಂದ್ರ ಪಡೆಗಳಿಗೆ ಸಿಗುತ್ತೆ. ಇದು ಬಹಳಷ್ಟು ಜನರ ತಲೆಯಲ್ಲಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಇಷ್ಟೆಲ್ಲ ರಾದ್ಧಾಂತ ಮಾಡ್ತಾ ಇರುವಂತಹ ಮಮತಾ ಬ್ಯಾನರ್ಜಿ ಅವರನ್ನ ಬಂಗಾಳದಿಂದಲೇ ಗಡಿಪಾರು ಮಾಡಬಹುದಾ? ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತ? ಸ್ನೇಹಿತರೆ, ಭಾರತದ ಸಂವಿಧಾನದ ಪ್ರಕಾರ ಯಾವುದೇ ಒಬ್ಬ ಪ್ರಜೆಯನ್ನ ದೇಶದಿಂದ ಹೊರಹಾಕಲು ಸಾಧ್ಯವಿಲ್ಲ. ಆದರೆ ಒಂದು ರಾಜ್ಯದಲ್ಲಿ ತೀವ್ರವಾದಂತಹ ಲಾ ಅಂಡ್ ಆರ್ಡರ್ ಸಮಸ್ಯೆ ಸೃಷ್ಟಿಯಾದ್ರೆ ತಡೆಗಟ್ಟುವ ಬಂಧನ ಮತ್ತು ಗೂಂಡಾ ಕಾಯ್ದೆಗಳ ಅಡಿಯಲ್ಲಿ ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಅವರ ಕುಮ್ಮಕ್ಕಿನಿಂದಾಗಿ ಬಂಗಾಳದಾದ್ಯಂತ ದೊಡ್ಡ ಮಟ್ಟದ ಹಿಂಸಾಚಾರ ಭುಗಿಲಿದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಅವರನ್ನ ಹೌಸ್ ಅರೆಸ್ಟ್ ಮಾಡಬಹುದು. ಅಂದ್ರೆ ಅವರ ಮನೆಯಿಂದ ಅವರು ಒಂದು ಹೆಜ್ಜೆ ಕೂಡ ಹೊರಬರದಂತೆ ಬಂಧಿಸಬಹುದು. ಇನ್ನು ಗಡಿಪಾರು ವಿಚಾರಕ್ಕೆ ಬರುವುದಾದ್ರೆ ಸಂಪೂರ್ಣವಾಗಿ ರಾಜ್ಯದಿಂದ ಗಡಿಪಾರು ಮಾಡುವುದು ಕಷ್ಟವಾದ್ರೂ ಕೂಡ ಯಾವ ಜಿಲ್ಲೆಯಲ್ಲಿ ಗಲಭೆ ಆಗ್ತಾ ಇದೆಯೋ, ಉದಾಹರಣೆಗೆ ಕೋಲ್ಕತ್ತಾ, ಭವಾನಿಪುರ, ಆ ನಿರ್ದಿಷ್ಟ ಜಿಲ್ಲೆಗಳ ಒಳಗೆ ಅವರು ಎಂಟ್ರಿ ಕೊಡದಂತೆ ಎಕ್ಸ್ಟರ್ಮೆಂಟ್ ಆರ್ಡರ್ ಅನ್ನ ಹೊರಡಿಸಬಹುದು. ಆದ್ರೆ ಇವೆಲ್ಲವೂ ಕೂಡ ಅಂತಿಮ ಹಂತದ ಅತ್ಯಂತ ಎಕ್ಸ್ಟ್ರೀಮ್ ಆಗಿರುವಂತಹ ಸ್ಟೆಪ್ ಗಳಾಗಿವೆ. ಈಗ ಬಂಗಾಳದಲ್ಲಿ ಗೆದ್ದಿರುವಂತಹ ಬಿಜೆಪಿಯ ಹೈಕಮಾಂಡ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಮಮತಾ ಬ್ಯಾನರ್ಜಿ ಅವರ ಹಠಮಾರಿ ಧೋರಣೆಯನ್ನ ಮಟ್ಟ ಹಾಕಲು ಬಿಜೆಪಿ 3 ಬ್ರಹ್ಮಾಸ್ತ್ರಗಳ
ತಂತ್ರಗಳನ್ನ ಬಳಸ್ತಾ ಇದೆ. ಅದರಲ್ಲಿ ಮೊದಲನೆಯದು ಕಾನೂನಿನ ಬಲವಂತದ ಪ್ರಯೋಗ. ರಾಜ್ಯಪಾಲರಿಂದ ನೇರವಾಗಿ ಬಿಜೆಪಿಯ ಶಾಸಕಾಂಗ ನಾಯಕರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಆಹ್ವಾನಿಸುವುದು. ಒಂದ್ ವೇಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಟಿಎಂಸಿ ಕಾರ್ಯಕರ್ತರು ಅಡ್ಡಿಪಡಿಸಿದರೆ ಕೇಂದ್ರ ಪಡೆಗಳನ್ನ ಬಳಸಿ ಅವರನ್ನ ಚದುರಿಸುವುದು. ಇನ್ನು ಬ್ರಹ್ಮಾಸ್ತ್ರ 2 ಬ್ಯೂರೋಕ್ರಸಿ ಕಂಟ್ರೋಲ್. ಬಂಗಾಳದ ಚೀಫ್ ಸೆಕ್ರೆಟರಿ ಮತ್ತು ಡಿಜಿಪಿಯವರಿಗೆ ಕೇಂದ್ರದಿಂದ ಖಡಕ್ ಆಗಿರುವಂತಹ ವಾರ್ನಿಂಗ್ ಹೋಗುತ್ತೆ. ನೀವು ಸಂವಿಧಾನಕ್ಕೆ ಬದ್ಧರಾಗಿ ಕೆಲಸ ಮಾಡಿ, ಸೋತ ಸಿಎಂ ಮಾತು ಕೇಳಿ ಕಾನೂನು ಉಲ್ಲಂಘಿಸಿದರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳುಹಿಸ್ತೀವಿ ಅಂತ ಸೂಚನೆ ಹೋದ ತಕ್ಷಣ ಇಡೀ ಪೊಲೀಸ್ ವ್ಯವಸ್ಥೆ ಮಮತಾ ಅವರ ಕೈಬಿಟ್ಟು ಹೊಸ ಸರ್ಕಾರದ ಜೊತೆಗೆ ನಿಲ್ಲುತ್ತೆ. ಇನ್ನು ಬ್ರಹ್ಮಾಸ್ತ್ರ 3 ಕೋರ್ಟ್ನ ಚಾಟಿಯೇಟು. ಬಿಜೆಪಿ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು. ಪ್ರಜಾಪ್ರಭುತ್ವವನ್ನು ಉಲ್ಲಂಘಿಸುವವರು ಮಮತಾ ಬ್ಯಾನರ್ಜಿ ವಿರುದ್ಧ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿಯೇ ವಿಚಾರಣೆ ನಡೆಸಿ ಆಕೆಯನ್ನು ಬಲವಂತವಾಗಿ ಕಚೇರಿಯಿಂದ ಹೊರಹಾಕುವಂತೆ ಆದೇಶವನ್ನು ನೀಡಬಹುದು. ಇನ್ನು ಇದೇ ವೇಳೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಹೊರಬಿದ್ದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣಾ ಫಲಿತಾಂಶದ ನಂತರ ರಾಜ್ಯ ರಾಜಕೀಯದಲ್ಲಿ ಗಮನಾರ್ಹ ಬದಲಾವಣೆಗಳು ಕೂಡ ಆಗ್ತಾ ಇವೆ. ಬಿಜೆಪಿ ಭರ್ಜರಿ ಜಯಗಳಿಸಿದ್ದೆ. ಬಿಜೆಪಿ ಜಯಭೇರಿ ಬಾರಿಸಿದ್ದು ಇದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ನಿವಾಸದ ಸುತ್ತಮುತ್ತಲಿನ ಪರಿಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀರಿದೆ. ಕೋಲ್ಕತ್ತಾದ ಕಾಲಿಘಾಟ್ನಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರ ನಿವಾಸಕ್ಕೆ ನೀಡಲಾಗಿದ್ದಂತಹ ಭದ್ರತೆಯನ್ನ ಈಗಾಗಲೇ ಕಡಿತಗೊಳಿಸಲಾಗಿದ್ದು, ಹಿಂದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಇದ್ದಂತಹ ಭಾರಿ ಭದ್ರತೆಯನ್ನ ಕಡಿತಗೊಳಿಸಲಾಗಿದೆ. ಮಮತಾ ನಿವಾಸದ ರಸ್ತೆಯಲ್ಲಿ ಅಡ್ಡಲಾಗಿ ಹಾಕಲಾಗಿದ್ದಂತಹ ಬ್ಯಾರಿಕೇಡ್ ಗಳನ್ನ ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಓಡಾಡಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ಇಷ್ಟಾದ್ರೂ ಕೂಡ ರಾಜೀನಾಮೆ ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದ್ರೆ, ಭಾರತದ ಸಂವಿಧಾನದ ಪ್ರಕಾರ ರಾಜ್ಯದಲ್ಲಿ ಬಹುಮತ ಹೊಂದಿರುವ ಪಕ್ಷ ಅಥವಾ ಮೈತ್ರಿಕೂಟ ಸರ್ಕಾರ ರಚಿಸಲು ಅರ್ಹವಾಗಿರುತ್ತೆ. ಚುನಾವಣೆಯಲ್ಲಿ ಹೊಸ ಬಹುಮತ ಹೊರಹೊಮ್ಮಿದ ನಂತರ ರಾಜ್ಯಪಾಲರ ಪತ್ರ ಇಲ್ಲಿ ಅತ್ಯಂತ ಪ್ರಮುಖವಾಗುತ್ತೆ. ಅವರು ಬಹುಮತ ಪಡೆದ ಪಕ್ಷದ ನಾಯಕನನ್ನ ಸರ್ಕಾರ ರಚಿಸಲು ಆಹ್ವಾನಿಸಬಹುದು. ಪ್ರಸ್ತುತ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡದೆ ಮುಂದುವರೆದ್ರೆ ರಾಜ್ಯಪಾಲರು ಅವರಿಂದ ಸದನದಲ್ಲಿ ಬಹುಮತವನ್ನ ಸಾಬೀತುಪಡಿಸಲು ಕೇಳಬಹುದು. ಈ ಪ್ರಕ್ರಿಯೆಯನ್ನ ಫ್ಲೋರ್ ಟೆಸ್ಟ್ ಅಂತ ಕರೆಯಲಾಗುತ್ತೆ. ಮುಖ್ಯಮಂತ್ರಿಗೆ ಬಹುಮತ ಇಲ್ಲ ಅಂತ ಸ್ಪಷ್ಟವಾದರೆ ರಾಜ್ಯಪಾಲರು ಅವರನ್ನ ಸ್ಥಾನದಿಂದ ತೆಗೆದುಹಾಕುವ ಅಧಿಕಾರವನ್ನ ಹೊಂದುತ್ತಾರೆ. ಹಾಗಾದ್ರೆ ಯಾಕೆ ತಕ್ಷಣವೇ ಸ್ಥಗಿತ ಇಲ್ಲ? ಇಂತಹ ಪರಿಸ್ಥಿತಿಯಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಗಳು ಕೂಡ ಸ್ಪಷ್ಟವಾಗಿವೆ. ಆದ್ದರಿಂದ ತಕ್ಷಣವೇ ಯಾವುದೇ ಅಸ್ಪಷ್ಟತೆ ಮತ್ತು ಆಡಳಿತ ಸ್ಥಗಿತ ಉಂಟಾಗುವುದಿಲ್ಲ. ಇದು ರಾಜಕೀಯ ಸಂಘರ್ಷವಾಗಬಹುದು, ಆದ್ರೆ ಸಂವಿಧಾನಾತ್ಮಕ ಸಂಕಷ್ಟ ಅಂತ ಕರೆಯಲು ಕೂಡ ಅವಕಾಶ ಕಡಿಮೆ. ಹಾಗಾದ್ರೆ ಇಷ್ಟೆಲ್ಲ ಪಟ್ಟು ಹಿಡಿದು ಕುಳಿತಿರುವಂತಹ ಮಮತಾ ಬ್ಯಾನರ್ಜಿ ಅವರ ಆರೋಪವಾದ್ರೂ ಏನು? ಮಮತಾ ಬ್ಯಾನರ್ಜಿ ಅವರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಕಾನೂನು ಹೋರಾಟ ನಡೆಸುವ ಸೂಚನೆಯನ್ನು ನೀಡಿದ್ದಾರೆ. ಇದು ವಿಚಾರವನ್ನ ಇನ್ನಷ್ಟು ಗಂಭೀರಗೊಳಿಸಿದೆ. ಅವರು ತಮ್ಮ ಪಕ್ಷದ ಪರವಾಗಿ ನ್ಯಾಯಾಲಯದ ಮೂಲಕ ಸವಾಲು ಹಾಕುವ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ರಾಜಕೀಯವಾಗಿ ಈ ಘಟನೆ ದೊಡ್ಡ ವಿವಾದಕ್ಕೆ ಕೂಡ ಕಾರಣವಾಗಿದೆ. ವಿರೋಧ ಪಕ್ಷಗಳು ಸರ್ಕಾರ ತಕ್ಷಣವೇ ರಾಜೀನಾಮೆಯನ್ನು ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇವೆ. ಇನ್ನೊಂದು ಕಡೆ ಆಡಳಿತ ಪಕ್ಷವು ಚುನಾವಣಾ ಫಲಿತಾಂಶದ ನ್ಯಾಯಸಮ್ಮತತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ರಾಜೀನಾಮೆ ನೀಡದೇ ಇದ್ರೂ ಕೂಡ ತಕ್ಷಣ ಸಂವಿಧಾನಾತ್ಮಕ ಸಂಕಷ್ಟ ಉಂಟಾಗುತ್ತಿಲ್ಲ. ರಾಜ್ಯಪಾಲರ ಹಸ್ತಕ್ಷೇಪ ಸದನದಲ್ಲಿ ಬಹುಮತ ಪರೀಕ್ಷೆ ಮತ್ತು ಕಾನೂನು ಪ್ರಕ್ರಿಯೆಗಳ ಮೂಲಕ ಸಮಸ್ಯೆ ಬಗೆಹರಿಸಬಹುದು. ಆದ್ದರಿಂದ ಇದು ರಾಜಕೀಯ ಸಂಘರ್ಷದ ವಿಷಯವಾಗಿದ್ದು, ಸಂವಿಧಾನದ ಚೌಕಟ್ಟಿನೊಳಗೆ ಇದನ್ನ ನಿರ್ವಹಿಸಲು ಸ್ಪಷ್ಟ ಮಾರ್ಗಗಳಿವೆ. ಸೊ ಒಟ್ಟಾರೆಯಾಗಿ ಹೇಳುವುದಾದ್ರೆ ಮಮತಾ ಬ್ಯಾನರ್ಜಿ ಅವರು ಎಷ್ಟೇ ಹಠ ಹಿಡಿದ್ರು ಕೂಡ, ಬಂಗಾಳದ ರಸ್ತೆಗಳಲ್ಲಿ ಎಷ್ಟೇ ಹೈ ಡ್ರಾಮಾ ಮಾಡಿದ್ರು ಕೂಡ ಸಂವಿಧಾನದ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮ. ಬಂಗಾಳದ ಜನತೆ ನಮಗೆ ಈ ಸರ್ಕಾರ ಬೇಡ, ಹೊಸ ಬಿಜೆಪಿ ಸರ್ಕಾರ ಬೇಕು ಅಂತ ವೋಟ್ ಮಾಡಿದ ಮೇಲೆ ಆ ತೀರ್ಪಿಗೆ ತಲೆ ಬಾಗಲೇಬೇಕು. ಇಲ್ದಿದ್ರೆ ಕಾಲರ್ ಪಟ್ಟಿಯನ್ನ ಹಿಡಿದು ಅಧಿಕಾರದಿಂದ ಕೆಳಗಿಳಿಸುವ ಶಕ್ತಿ ನಮ್ಮ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ 100ಕ್ಕೆ 100% ಇದೆ. ಮುಂದಿನ 48 ಗಂಟೆಗಳಲ್ಲಿ ಬಂಗಾಳದಲ್ಲಿ ಒಂದು ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸುವುದು ನಿಶ್ಚಿತ. ಈ ಇಡೀ ಹೈಡ್ರಾಮಾದ ಬಗ್ಗೆ ನಿಮ್ಗೇನನ್ಸುತ್ತೆ? ಚುನಾವಣೆಯಲ್ಲಿ ಸೋತರು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹಠ ಹಿಡಿದಿರುವಂತಹ ಮಮತಾ ಬ್ಯಾನರ್ಜಿ ಅವರ ನಡೆ ಪ್ರಜಾಪ್ರಭುತ್ವಕ್ಕೆ ಮಾಡಿದಂತಹ ಅತಿ ದೊಡ್ಡ ಅವಮಾನ ಅಂತ ನಿಮ್ಗನ್ಸುತ್ತಾ? ಹೊಸ ಸರ್ಕಾರ ಅಧಿಕಾರ ಸ್ವೀಕರಿಸುವವರೆಗೆ ಬಂಗಾಳದಲ್ಲಿ ತಕ್ಷಣವೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತಂದು ಕೇಂದ್ರ ಪಡೆಗಳನ್ನ ಇಳಿಸಬೇಕು ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಪ್ರಜಾಪ್ರಭುತ್ವವನ್ನ ವಿರೋಧಿಸುವ ಇಂತಹ ನಾಯಕರನ್ನ ಕಠಿಣ ಕಾನೂನಿನ ಅಡಿಯಲ್ಲಿ ಜೈಲಿಗೆ ಹಾಕಬೇಕು ಎನ್ನುವಂತಹ ಆಗ್ರಹಕ್ಕೆ ನಿಮ್ಮ ಸಮ್ಮತಿ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಜಕೀಯದ ಈ ಅಭೂತಪೂರ್ವ ಬಿಕ್ಕಟ್ಟಿನ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಕಾನೂನು ಲೆಕ್ಕಾಚಾರಗಳು, ಇನ್ಸೈಡ್ ಸ್ಟೋರಿಗಳು ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ಸಂವಿಧಾನದ ಶಕ್ತಿಯ ಬಗ್ಗೆ ಹೆಮ್ಮೆ ಪಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.